ವರ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಬಿತ್ತನೆಯಾದ ಹಿಂಗಾರು ಬೆಳೆಗಳಾದ ಜೋಳ, ಕಡಲೆ, ಗೋಧಿಗೆ ರಸ ಹೀರುವ ಕೀಟಗಳ ಕಾಟ ಹೆಚ್ಚಾಗಿದೆ. ಪರಿಣಾಮ ಫಸಲು ಕುಂಠಿತವಾಗುವ ಆತಂಕ ಎದುರಾಗಿದೆ. ಬೆಳೆಗಳ ಮೇಲೆ ಬಿಳಿ ಬಣ್ಣದ ನುಸಿಗಳು ಕಂಡುಬಂದಿದ್ದು, ಬೆಳೆಗಳು ಕಪ್ಪು ಬಣ್ಣಕ್ಕೆ ತಿರುಗಿವೆ. ಕಳೆದ 4-5 ವರ್ಷಗಳಿಂದ ಅಲ್ಪ ಮಟ್ಟದಲ್ಲಿ ಕಂಡುಬರುತ್ತಿದ್ದ ಈ ರೋಗ ಈ ವರ್ಷ ಹೇರಳವಾಗಿ ಕಂಡುಬಂದಿದೆ. ಬೆಳೆಗಳಿಗೆ ಕೀಟಬಾಧೆ ಹೆಚ್ಚಾದರೆ ಅದು ಒಟ್ಟಾರೆ ಉತ್ಪಾದನೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಆದ್ದರಿಂದ ರೈತರು ಅವುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಮತ್ತು ಸಕಾಲಿಕ ಕ್ರಮಗಳನ್ನು ಕೈಗೊಳ್ಳಬೇಕು. ಆಧುನಿಕ ತಂತ್ರಜ್ಞಾನಗಳು ರೈತರ ಬೆಂಬಲಕ್ಕೆ ನಿಂತಿದ್ದರೂ ರೋಗ ನಿಯಂತ್ರಣದ ಬಗ್ಗೆ ಅಗತ್ಯ ತಿಳುವಳಿಕೆಯನ್ನು ಹೊಂದಿರಬೇಕು. ಈ ಕುರಿತು ರೈತರ ಮಾಹಿತಿ ಮೇರೆಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಕೃಷಿ ಅಧಿಕಾರಿಗಳ ತಂಡ ತಾಲೂಕಿನ ಸಂಬರಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿ ರೈತರಿಗೆ ಬೆಳೆ ನಿರ್ವಹಣೆ ಹಾಗೂ ರೋಗ ನಿಯಂತ್ರಣದ ಬಗ್ಗೆ ಸಲಹೆ ನೀಡಿದರು. ಎಕರೆ ಬೆಳೆ ಹಾನಿಯಾಗಿರುವ ಕುರಿತು ಪರಿಶೀಲನೆ ಮಾಡಿದ ತಾಲೂಕು ಕೃಷಿ ಅಧಿಕಾರಿ ಲೋಕಲ್ 18 ಮೂಲಕ ರೈತರಿಗೆ ರೋಗ ನಿವಾರಣೆ ಕುರಿತು ಹಲವು ಸಲಹೆಗಳನ್ನು ನೀಡಿದರು. ಕೀಟಬಾಧೆಗೆ ಮೂಲ ಕಾರಣ ವಾತಾವರಣ ಬದಲಾವಣೆ ಹಾಗೂ ಅಸಹಜ ಕೃಷಿ ಪದ್ಧತಿ. ಕಳೆದ 4 ದಿನಗಳಿಂದ ಅತಿ ಹೆಚ್ಚಾಗಿ ಕಂಡುಬಂದ ಮಂಜು ಹಾಗೂ ಮೋಡ ಮುಸುಕಿದ ವಾತಾವರಣದಿಂದ ರೋಗಬಾಧೆ ಹೆಚ್ಚಾಗಿ ಕಾಡುತ್ತಿದೆ. ರೈತರು ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವ ಹಿಮಿಡಾಕೋಪಿಡ್ ಪ್ರತಿ ಲೀಟರ್ಗೆ 5 ml ಅಥವಾ ಪ್ರಿಪೋನಿಲ್ ಕೆಮಿಕಲ್ ಪ್ರತಿ ಲೀಟರ್ ನೀರಿಗೆ 1 ml ಇವುಗಳ ಜೊತೆ 30-45 ಅಂತರದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರ 1 ಗ್ರಾಂ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪಡಣೆ ಮಾಡುವಂತೆ ಸಲಹೆ ನೀಡಿದರು. ಹಾಗೂ ಬೆಳೆ ಹಾನಿಯಾಗಿರುವ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ನೀಡುವುದಾಗಿ ತಿಳಿಸಿದರು. ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂಥ ಇಮಿಡಾಕೋಪಿಡ್ 0.5 ml ಪರ್ ಲೀಟರ್ ಆಫ್ ವಾಟರ್ ಅಥವಾ ಪಿಪ್ರೋನಿಲ್ ಅಂತೇಳಿ ಕೆಮಿಕಲ್ ಸಿಗ್ತೈತಿ, ಅದನ್ನು 1 ml ಪರ್ ಲೀಟರ್ ಆಫ್ ವಾಟರ್, ಅದರ ಜೊತೆಗೆ 13045 ನೀರಿನಲ್ಲಿ ಕರಗುವ ರಸಗೊಬ್ಬರನ 1 ಗ್ರಾಂ ಪರ್ ಲೀಟರ್ ಹಾಕಿ ಹೊಡೆದ್ರೆ ಇದನ್ನು ನಾವು ಕಡಿಮೆ ಇರತಕ್ಕಂಥ ಬೆಳೆಗಳಿಗೆ ಇದು ಹತೋಟಿಗೆ ತರಬಹುದು. ಅದೇ ರೀತಿ ಸ್ವಲ್ಪ 1-2 ದಿನದಿಂದ ಏನಾದರೂ ಗಾಳಿ ಬೆಳಕು ಸ್ವಲ್ಪ ಬಿಸಿಲಿನ ವಾತಾವರಣ ಹೆಚ್ಚಾದ್ರೆ ಇದು ಕೀಟ ಕಂಟ್ರೋಲ್ ಆಗ್ತೈತಿ. ಯಾಕಂದರೆ ಈ ಕೀಟ ಬಿಸಿಲಿಗೆ ಮತ್ತು ಗಾಳಿಗೆ ಅತ್ಯಂತ ಸಸೆಪ್ಟಿಬಲ್ ಅದ, ಅದನ್ನು ಕಂಟ್ರೋಲ್ ಆಗುತ್ತೆ.